ಗೈಸ್ ಕೇಕ್ ಬರಬಾರ್ದಾಗೋಯ್ತು. ಯಾಕೆ ಅಂತ ಹೇಳ್ತೀನಿ ಇಲ್ಲಿ. ಚಿಯರ್ಸ್ ಫಾರ್ ದ ಗುಡ್ ಟೈಮ್ 2026. ಹಿಯರ್ ವಿ ಗೋ. ಗೈಸ್ ಇವತ್ತು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬನ್ನಿ ಸೆಲೆಬ್ರೇಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಕೀಪ್ ವಾಚಿಂಗ್. ಇದು ಆ್ಯಕ್ಚುಲಿ ಕೇಕ್ ಬಂದು ಇವಳ ಸೆಲೆಕ್ಷನ್ನು. ಇವಳೇ ಇದೇ ಕೇಕ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಅದು ಟೇಸ್ಟ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಗೈಸ್ ಇವತ್ತು ಆ್ಯಕ್ಚುಲಿ ಡಿಮಾರ್ಟ್ಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಬರಬೇಕಾದ್ರೆ ಕೇಕ್ ತೊಗೊಂಡು ಬಂದಿದ್ದೀವಿ. ಲೆಟ್ಸಿ ಕೇಕ್ ಯಾವ ಥರ ಇದೆ ಅಂತ. ಸೊ ದಿಸ್ ಈಸ್ ದ ಕೇಕ್. ಸೊ ಬನ್ನಿ ಕೇಕ್ ಕಟ್ ಮಾಡೋಣ, ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ. ಸೊ ಟೈಮ್ ಬಂದು 9 o'clock. ಇಷ್ಟು ಬೇಗ ಸೆಲೆಬ್ರೇಷನ್ ಮಾಡ್ತಿರೋದು ಯಾಕೆ ಅಂತಂದರೆ, ಸೊ ಬಂಗಾರಿ ವಿಲ್ ಗೋ ಟು ಸ್ಲೀಪ್. ಸೊ ಅದಕ್ಕೋಸ್ಕರ ನಾವು ಅರ್ಲಿ ಮಾಡ್ತಾ ಇದ್ದೀವಿ. ಅವ್ಳು ಮಲ್ಕೊಂಡ್ಬಿಟ್ರೆ ನಾವು 3 ಜನ ಕೇಕ್ ಕಟ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಇರಲ್ಲ ಯಾರಿಗೂ. ಸೊ ಅದಕ್ಕೋಸ್ಕರ ಅವಳು ಮಲ್ಕೊತಾಳೆ. ಸೊ ಅವಳು ಮಲ್ಕೊತಾಳೆ ಅನ್ನೋದಕ್ಕೋಸ್ಕರನೇ ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ ಬೇಗ. ಸೊ ಬನ್ನಿ ಕೇಕ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ. ಇಟ್ಕೊಂಡು ಹೊಸ ವರ್ಷದ ಆರ್ಥಿಕದ ಶುಭಾಶಯಗಳು. ಇವಾಗ ನಾವು ನಮ್ಮ ಮಗಿಗೆ ನಮ್ಮ ಅಮ್ಮ ಅಂತ ನಾವು ನಮ್ಮಮ್ಮ ಇವಮ್ಮ ನಮ್ಮಮ್ಮ ಗೈಸ್ ನಮ್ಮ ಅಜ್ಜಿ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ನಮ್ಮ ಅಜ್ಜಿ ಆಕ್ಚುಲಿ ಅಮ್ಮ ಅಂತ ನಮ್ಮಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಅಂತ ಅನ್ಕೊಂಡು ಸಾಕಿದೀವಿ. ನಾವು ನಮ್ಮ ಮಗಿಗೆ ನಮ್ಮ ಅಮ್ಮನಿಗೆ ಚೆರಿ ಹಣ್ಣು ತಿನ್ನಿಸ್ತಾ ಇದ್ದೀವಿ. ಹಂಗೆ ಕಟ್ ಮಾಡ್ಬಿಡಿರು. ಗೈಸ್ ತಗೊಳೋವರ್ಗು ಚೆನ್ನಾಗಿತ್ತು ಕೇಕು. ನನ್ಗೆ ಇದೇ ಬೇಕು ಅಂತ ಇದ್ಲು. ಇವಾಗ ನೋಡಿದ್ರೆ 1 piece ಕೂಡ ತಿಂತಾ ಇಲ್ಲ. ಸೊ ಈ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದು ಮಾಡಿದ್ರೆ ಹಿಂಗೆ ಆಗೋದು. ಗಾಯ್ಸ್ ಕೇಕ್ ತಿನ್ಸಿ ಅಂದ್ರೆ ಈ ಥರ ತಿನ್ಸೋರೆ. ಏನು ಮಾಡೋದು, ಗಿಡ್ಡಕ್ಕೆಲ್ಲ ಹಚ್ಬಿಟ್ಟವ್ರೆ ಕೇಕ್. ತಿನ್ನು ಬಂಗಾರಿ, ಕೇಕ್ ತಿನ್ನು ಬಂಗಾರಿ. ಚೆನ್ನಾಗಿದ್ಯಾ? ನಿಂದೇ ಸೆಲೆಕ್ಷನು. ಗೈಸ್ ಕೇಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಏನೇ ಹೇಳಿ ಸ್ವೀಟ್ ತುಂಬಾ ಹಾಕಿರ್ತಾರೆ. ಸೊ 1-2 ಪೀಸ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ಜಾಸ್ತಿ ತಿನ್ನೋಗೋದ್ರೆ ಒಂಥರ ಇರುತ್ತೆ. ಸೊ 1-2 ಪೀಸ್ ತಿನ್ಬೋದು. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಇವಳು ಕೂಡ ತಿಂತಾ ಇದ್ದಾಳೆ. ಆವಾಗಲೇ ಬೇಡ ಅಂತಂದ್ಲು, ಇವಾಗ ನೋಡಿದ್ರೆ ಇಷ್ಟಪಟ್ಟು ತಿಂತಾ ಇದ್ದಾಳೆಲ್ಲ ಹೋದ್ಮೇಲೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you next video. Bye bye.